ಕುಮಟಾ ತಾಲೂಕಿನ ಡಾಕ್ಟರ್ ಎ ವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಮತ ಎಣಿಕೆ ಬಿಗಿ ಬಂದೋಬಸ್ತ್ನೊಂದಿಗೆ ನಡೆಯಿತು. ಜಿಲ್ಲಾಡಳಿತದ ನಿರ್ದೇಶನದಂತೆ ಸಕಲ ಸಿದ್ಧತೆ ಹಾಗೂ ಮುಂಜಾಗ್ರತಾ ಕ್ರಮಗಳೊಂದಿಗೆ ಕೌಂಟಿಂಗ್ ನಡೆಸಲಾಯಿತು. ಕುಮಟಾ ತಾಲೂಕಿನ 22 ಗ್ರಾಮ ಪಂಚಾಯತ್ನ 96 ವಾರ್ಡ್ಗಳ 321 ಸದಸ್ಯ ಸ್ಥಾನಗಳಿಗೆ ಡಿಸೆಂಬರ್ 22ರಂದು ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯ ಮತ ಎಣಿಕೆಯ ಕಾರ್ಯ ಇಂದು ಪೂರ್ಣಗೊಂಡಿದೆ. ಕುಮಟಾ ತಾಲೂಕಿನ ಡಾಕ್ಟರ್ ಎ ವಿ ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯವನ್ನ ಮತ ಎಣಿಕಾ ಕೇಂದ್ರವಾಗಿ ಗುರುತಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆ 8 ಗಂಟೆಯಿಂದಲೇ ಮತ ಎಣಿಕಾ ಪ್ರಕ್ರಿಯೆ ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ಜಿಲ್ಲಾಡಳಿತದ ನಿರ್ದೇಶನದಂತೆ ಸಕಲ ಸಿದ್ಧತೆ ಹಾಗೂ ಮುಂಜಾಗ್ರತಾ ಕ್ರಮಗಳೊಂದಿಗೆ ನಡೆದಿದೆ. ಈ ಸಂಬಂಧ ಯಾಣ ಗ್ರಾಮ ಪಂಚಾಯತ್ನ ಬೆಳ್ಳಂಗಿ ಕ್ಷೇತ್ರಕ್ಕೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ವಿಜೇತರಾದ ರಾಜೀವ್ ಭಟ್ ರವರು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು, ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಗಜು ಪೈ ಮುಂತಾದವರ ಸಹಕಾರದೊಂದಿಗೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಶ್ರಮದಿಂದ ನಾನು ಈ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಿದ್ದೇನೆ. ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದರು. ಇಂದು ನಡೆದ ಗ್ರಾಮ ಪಂಚಾಯತ್ ಕೌಂಟಿಂಗ್ನಲ್ಲಿ ನಾನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ. ನಮ್ಮ ಜನಪ್ರಿಯ ಶಾಸಕರಾದ ದಿನಕರ್ ಶೆಟ್ಟಿಯವರ ನೇತೃತ್ವದಲ್ಲಿ ಮತ್ತು ಗಜಣ್ಣನವರ ನೇತೃತ್ವದಲ್ಲಿ ನಾನು ನಮ್ಮ ಬೆಳ್ಳಂಗಿ ಮತ್ತು ಯಾಣ ಭಾಗದ ಕಾರ್ಯಕರ್ತರ ಶ್ರಮದಿಂದ ಹೆಚ್ಚಿನ ಶ್ರಮ ವಹಿಸಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಲವಳ್ಳಿ ವಾರ್ಡ್ನಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ವಿಜೇತರಾದ ಈಶ್ವರ್ ಮರಾಠಿ ಅವರು ಮಾತನಾಡಿ, ಹಿಂದಿನ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕೇವಲ 1 ಮತದ ಅಂತರದಿಂದ ಸೋಲು ಕಂಡಿದ್ದೆ. ಈ ಬಾರಿಯ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲುವಂತೆ ಮಾಡಿದ ಮತದಾರರಿಗೆ ನನ್ನ ಗೆಲುವನ್ನು ಅರ್ಪಿಸುತ್ತೇನೆ ಎಂದರು. ನಾನು ಮಿರ್ಜಾನ್ ಗ್ರಾಮ ಪಂಚಾಯತ್ ಯಲವಳ್ಳಿ ವಾರ್ಡ್ನಿಂದ ಸಾಮಾನ್ಯವಾಗಿ ಆರಿಸಿ ಬಂದಿದ್ದೇನೆ. ನನ್ನ ಈ ಬಿಜೆಪಿ ಪಕ್ಷದಿಂದ ಹಾಗೂ ನನ್ನ ಕ್ಷೇತ್ರದ ಜನತೆಯ ಗೆಲುವು ಅಂತ ನಾನು ಆಶಿಸ್ತೇನೆ. ಅಲ್ಲದೆ ಈ ನನ್ನ ಗೆಲುವು ನನ್ನ ತಂದೆಯವರ ಗೆಲುವು ಅಂತ ಭಾವಿಸುತ್ತೇನೆ. ತಂದೆಯವರಿಗೆ ಹಾಗೂ ಗಜಾನನ್ ಭಟ್, ವಿಷ್ಣು ಭಟ್ ಇವರಿಗೆ ಅರ್ಪಿಸುತ್ತೇನೆ. ಯಾಕಂದರೆ ಹಿಂದಿನ ಬಾರಿ ನಾನು 1 ಓಟಿನಿಂದ ಬಿದ್ದು ಹೋಗಿದ್ದೆ. ಆವಾಗ ಅವರೆಲ್ಲರೂ ರಾಸಿ ದುಃಖಪಟ್ಟಿದ್ದರು. ಆದರೆ ಈಗಿನ ಜಯ ನೋಡುವುದಕ್ಕೆ ಅವರು ಯಾರೂ ಇಲ್ಲವಾದ ಕಾರಣದಿಂದ ಅವರಿಗೆ ಈ ಜಯವನ್ನು ಅರ್ಪಿಸುತ್ತಾ ಇದ್ದೇನೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ವಿವಿಧ ಗ್ರಾಮ ಪಂಚಾಯತ್ನಲ್ಲಿ ಸ್ಪರ್ಧಿಸಿ ವಿಜೇತರಾದ ಅಭ್ಯರ್ಥಿಗಳು ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಗೆಲುವಿನ ಸಂತಸವನ್ನು ಹಂಚಿಕೊಂಡರು. ನರಿಬಳಿ ಕ್ಷೇತ್ರದಿಂದ ಹಿಂದುಳಿದ ಅವರ್ಗದಿಂದ 233 ಓಟ್ನಿಂದ ನನ್ನನ್ನು ಆರಿಸಿ ತಂದಿದ್ದಾರೆ. ಈ ಹಿಂದೆ 2 ಸಲ ನಾನು ಆರಿಸಿ ಬಂದಿದ್ದೇನೆ. ಮೊದಲು ನಾನು ಆರಿಸಿ ತಂದಂಥ ನರಿಬಳಿ ಕ್ಷೇತ್ರದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಇಂದು ನಮ್ಮದೇ ಶಾಸಕರಿದ್ದಾರೆ. ಶಾಸಕರದಿಂದ ನಾನು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡ್ತೇನೆ ಹೇಳಿ ನಾನು ಕತಕಾಲ್ ಪಂಚಾಯತ್ ಅಳಕೋಡ್ ಕ್ಷೇತ್ರದಿಂದ ಬೆಳ್ಳಂಗಿ ಕ್ಷೇತ್ರದಿಂದ ಆಯ್ಕೆಯಾಗಿರ್ತೇನೆ. ನನಗೆ ಮತವನ್ನು ನೀಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮತದಾರರಿಗೂ ಧನ್ಯವಾದಗಳು. ಇನ್ನು ಮುಂದೆ ನಾನು ನನ್ನಲ್ಲಿ ಸಾಧ್ಯವಾದಷ್ಟು ಗ್ರಾಮಾಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತೇನೆ. ಮಿರ್ಜಾನ್ ಗ್ರಾಮ ಪಂಚಾಯತ್ ಮಿರ್ಜಾನ್ 2 ಯಲವಳ್ಳಿ ಗ್ರಾಮ ಪಂಚಾಯತಿಂದ ಸ್ಪರ್ಧಿಸುತ್ತಾ ಇದ್ದೇನೆ. ನಾನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಿಂತಿದ್ದೇನೆ. ಫಸ್ಟ್ ಟೈಮ್ ನಾನು ನಿಂತಿರೋದು. ಜನರ ಸೇವೆ ನನ್ನ ಕೈಯಲ್ಲಾದ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಬಯಸುತ್ತೇನೆ. ನಾನು 24 ಮತಗಳ ಅಂತರದಿಂದ ಗೆದ್ದು ಬಂದಿರುತ್ತೇನೆ. ಹೆಗಡೆ ಮಾಸೂರ್ ಸಾಮಾನ್ಯ ಮೀಸಲಾತಿ ಕ್ಷೇತ್ರದಿಂದ ಮಾಜಿ ಅಧ್ಯಕ್ಷ ಮಂಜುನಾಥ್ ಗಣೇಶ್ ಪಟ್ಗಾರ್ ಸತತ 4ನೇ ಬಾರಿ 761 ಮತ ಪಡೆದು ಜಯಗಳಿಸಿದ್ದಾರೆ. ಸಾಮಾನ್ಯ ಮಹಿಳಾ ಮೀಸಲಾತಿ ಕ್ಷೇತ್ರದಿಂದ ಹೇಮಾ ಪಟ್ಗಾರ್ 686 ಮತ ಪಡೆದು, ಹಿಂದುಳಿದ ವರ್ಗದ ಮಹಿಳಾ ಕ್ಷೇತ್ರದಿಂದ ಗೀತಾ ಮುಕ್ರಿ 445 ಹಾಗೂ ಅವಿರೋಧವಾಗಿ ಹಿಂದುಳಿದ ಮಹಿಳಾ ಮೀಸಲಾತಿಯಲ್ಲಿ ಪ್ರಭಾವತಿ ಬಂಗಾರಿ ಜಯಗಳಿಸಿದ್ದಾರೆ. ಗೋಕರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಟಿತೀರ್ಥ ವಾರ್ಡ್ನ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಭಾಕರ್ ಪ್ರಸಾದ್ ಭಟ್ ಸತತ 6ನೇ ಬಾರಿಗೆ ಜಯಗಳಿಸಿದ್ದಾರೆ. ಅಲ್ಲದೆ ನಾಗರತ್ನ ಹಾವಗೋಡಿ, ವನಿತಾ ಗೌಡ ಜಯಗಳಿಸಿದ್ದಾರೆ.
ವಿಸ್ಮಯ ನ್ಯೂಸ್, ಯೋಗೇಶ್ ಮಡಿವಾಳ್, ಕುಮಟಾ.